ಪಶ್ಚಾತ್ತಾಪ ಪಡುವಂತವರಾಗಿದ್ದಾರೆ. A Christian reads Bible and prays every day. ಕ್ರೈಸ್ತರು ಪ್ರತಿದಿನ ಸತ್ಯವೇದವನ್ನ ಓದಿ ದೇವರನ್ನ ಸ್ತುತಿಸುವಂತವರಾಗಿದ್ದಾರೆ. A Christian will dress like a Christian. ಕ್ರೈಸ್ತರು ಕ್ರೈಸ್ತರಂತೆ ತಮ್ಮ ಒಂದು ವಸ್ತ್ರಗಳನ್ನ ಹಾಕಿಕೊಳ್ಳುವಂತವರಾಗಿದ್ದಾರೆ. A Christian will not sin. ಕ್ರೈಸ್ತರು ಪಾಪಗಳನ್ನ ಮಾಡುವುದಿಲ್ಲ. A Christian will help the poor. ಕ್ರೈಸ್ತರು ಬಡವರಿಗೆ ಸಹಾಯವನ್ನ ಮಾಡುವಂತವರಾಗಿದ್ದಾರೆ. Okay. In all this various answers given, what we'll see is people say Christianity is a behavior. ಸೊ ಎಲ್ಲಾ ರೀತಿಯಾದಂತ ವಿಷಯಗಳನ್ನ ಹೇಳುತ್ತಾ ಹೋದಾಗಿನೂ ಕ್ರೈಸ್ತಿಯ ಜೀವಿತವು ಏನು ಅಂತ ಹೇಳಿದ್ರೆ ಪಾಡಿನ್ they define Christianity as a behavior. ಸೊ ನಮ್ಮ ನಡೆ ನುಡಿಗಳಲ್ಲಿ ನಮ್ಮ ನಡವಳಿಕೆಯು ಆ ಕ್ರೈಸ್ತಿಯ ಒಂದು ಗುಣವನ್ನ ತೋರಿಸುವಂತದ್ದಾಗಿದೆ ಅಂತ ಕೆಲವರು ಹೇಳ್ಬಹುದು. Okay, but let us look at it from Bible perspective. ಸೊ ಸತ್ಯವೇದದಲ್ಲಿ ನಿಜವಾದ ಕ್ರೈಸ್ತಿಯ ಯಾರು ಎಂಬುದನ್ನ ತಿಳಿದುಕೊಳ್ಳುವ. Okay, now we know everyone is a sinner in the world. ಪ್ರತಿಯೊಬ್ಬೊಬ್ಬರಿಗೂ ತಿಳಿದಿದೆ ಈ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಪಾಪಿಗಳೆಂಬುದಾಗಿ. Okay, what does sin mean? ಪಾಪ ಅಂದ್ರೆ ಏನು ಎಂಬ ಅರ್ಥವನ್ನ ತಿಳ್ಕೊಳ್ಳುವ. Okay, we think about a sinner as someone who breaks the law. ಸೊ ಪಾಪಿ ಅಂತ ಹೇಳಿದ್ರೆ ಆ ಒಂದು ಆಜ್ಞೆಗಳನ್ನ ಮುರಿಯುವಂತವನಾಗಿದ್ದಾನೆ ಅಂತ ಕೆಲವರು ಹೇಳ್ಬೋದು. Okay, that is correct, but at the core sin means a broken relationship. ಆ ಒಂದು ವಿಷಯವು ಸರಿ ಇದೆ, ಆದಾಗ್ಯೂ ಸಹ ಆ ಒಂದು ಕಾನೂನನ್ನ ಮುರಿತಕ್ಕಂಥದ್ದು ಒಂದು ಪಾಪವಾಗಿದೆ. Okay, so sin starts with a broken relationship. ಆ ಒಂದು ಪಾಪವು ಇರ್ತಕ್ಕಂತ ಒಂದು ಸಂಬಂಧಗಳನ್ನ ಮುರಿಯುವಂತದ್ದಾಗಿದೆ. Everyone in this world is beginning their life with a broken relationship with God. ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬೊಬ್ಬರು ಸಹ ದೇವರೊಟ್ಟಿಗೆ ಇರ್ತಕ್ಕಂತ ಒಂದು ಸಂಬಂಧವನ್ನ ಕಳೆದುಕೊಳ್ಳುವಂತವರಾಗಿದ್ದಾರೆ. So everyone is living apart from God. ಪ್ರತಿಯೊಬ್ಬೊಬ್ಬರು ದೇವರಿಂದ ದೂರವಾಗಿ ಜೀವಿಸುವಂತವರಾಗಿದ್ದಾರೆ. And so no matter whether we do wrong or not, if we are away from God, it is sin. ನಾವು ತಪ್ಪು ಮಾಡ್ತೇವೋ ಅಥವಾ ಮಾಡೋದಿಲ್ವೋ ಅದು ಗಣನೆಗೆ ಬರುವುದಿಲ್ಲ. ನಾವು ದೇವರಿಂದ ದೂರವಾಗುವುದು ಸಹ ಅದು ಒಂದು ದೊಡ್ಡ ಪಾಪವಾಗಿದೆ. Okay, so every person born in this world is needing salvation. ಸೊ ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬೊಬ್ಬರು ಹುಟ್ಟಿರುವುದು ರಕ್ಷಣೆಗೋಸ್ಕರ. Okay, so if someone asks, okay, we are Christians, but many times we use terms, so we say, are you saved? ಸೊ ಎಷ್ಟೋ ಬಾರಿಯಲ್ಲಿ ಕೆಲವರು ನಮ್ಮನ್ನ ಪ್ರಶ್ನಿಸುವಂತವರಾಗಿದ್ದಾರೆ, ನೀವು ಕ್ರೈಸ್ತರ, ನೀವು ರಕ್ಷಣೆಯನ್ನ ಹೊಂದಿದ್ದೀರೋ ಎಂಬುದಾಗಿ. Okay, so what is salvation? ರಕ್ಷಣೆ ಅಂದ್ರೆ ಏನು? What is our definition? ನಮ್ಮ ಒಂದು ಉತ್ತರ ಏನಾಗಿದೆ? Okay, I want some feedback from you all. ನನಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ. ಯಾರಾದ್ರೂ ರಕ್ಷಣೆ ಅಂದ್ರೆ ಏನು ಅನ್ನೋದನ್ನ ಹೇಳ್ಬೇಕಾಗಿ ಕೇಳ್ತೇನೆ. ಹೇಳಿ. ರಕ್ಷಣೆ ಹೇಳಿದ್ರೆ ನಿರೀಕ್ಷೆ. ಪಾಪದ ಜೀವಿತವನ್ನು ಬಿಟ್ಟು ಒಂದು ಹೊಸ ಜೀವನವನ್ನು ಯೇಸುವಿನ ಜೊತೆ ನಡೆಯುವುದೇ ರಕ್ಷಣೆ. Okay, thank you. Salvation is only through grace of Jesus. Okay. The simple definition for salvation is being delivered or rescued from danger or destruction.
ರಕ್ಷಣೆ ಅನ್ನತಕ್ಕಂಥದ್ದು ಸಮಸ್ಯೆಗಳಿಂದ ಅಥವಾ ತೊಂದರೆಗಳಿಂದ ನಾವು ಹೊರ ಬರ್ತಕ್ಕಂಥದ್ದಾಗಿದೆ. Okay. So, uh, this salvation, many Christians claim they are being saved. ಸೊ ಹಲವಾರು ಕ್ರೈಸ್ತರು ಹೇಳುವಂತವರಾಗಿದ್ದಾರೆ, ಈ ರಕ್ಷಣೆ ಅಂತ ಹೇಳಿದ್ರೆ ನಾವು ರಕ್ಷಣೆಯನ್ನ ಹೊಂದ್ಕೊಂಡಿದ್ದೇವೆ, ಅಂದ್ರೆ ಸೇವ್ ಆಗಿದ್ದೇವೆ ಅಂತ ಹೇಳಿ. So, what does this experience mean? ಸೊ ನಮ್ಮ ಒಂದು ಅನುಭವ ಏನಾಗಿದೆ? Okay, is it trying hard to be good? ಸೊ ನಾವು ಒಳ್ಳೆಯ ರೀತಿಯಲ್ಲಿ ಇರುವುದಕ್ಕೆ ಪ್ರಯತ್ನ ಪಡುವಂತದ್ದು? ಚಿನ್ನಪ್ಪ ಅಂಕಲ್ ಕಂಟಿನ್ಯೂ ಮಾಡಿ. Okay. So, we will look at a chapter in the Bible, the story of Zacchaeus. ಈ ಜಾಕಿಯನ ಕಥೆಯನ್ನ ಸತ್ಯವೇದದಲ್ಲಿ ನಾವು ನೋಡುವರಾಗಿದ್ದೇವೆ. Okay. So, we know Zacchaeus' story, that Zacchaeus was a tax collector. ಜಕ್ಕಾಯನ ಒಂದು ಕಥೆಯನ್ನ ನೋಡಿದ್ದೇವೆ. ಜಕ್ಕಾಯನು ಸುಂಕವನ್ನ ಸಂಗ್ರಹಿಸುವಂತವನಾಗಿದ್ದನು. Okay. ಸುಂಕದ Everyone knew he's a bad person. ಆತನು ಒಬ್ಬ ಕೆಟ್ಟ ವ್ಯಕ್ತಿಯಾಗಿದ್ದನು. And Zacchaeus himself knew he's a bad person. ಆತನಿಗೆ ಗೊತ್ತಿತ್ತು ತಾನು ಯಾರು ಅಂತ, ಒಬ್ಬ ಕೆಟ್ಟವನು ಅಂತ. So, in the story, we see Zacchaeus desired to see Jesus because he had heard many things. ಇಲ್ಲಿ ಕಥೆಯಲ್ಲಿ ನೋಡ್ತೇವೆ, ಆತನು ಒಂದು ಕೆಟ್ಟ ವಿಷಯಗಳಲ್ಲಿ ಆತನಿಗೆ ಯಾವಾಗಲೂ ಬಯಕೆ ಇತ್ತು. Okay, I'm reading from Luke chapter 19. ಲೂಕ 19ನೇ ಅಧ್ಯಾಯದಿಂದ ನಾನು ಇದನ್ನ ಓದ್ತಾ ಇದ್ದೇನೆ. Okay, so we see where Zacchaeus and Jesus meet. ಅಲ್ಲಿ ಜಕ್ಕಾಯನು ಮತ್ತು ಯೇಸು ಕ್ರಿಸ್ತನು ಎಲ್ಲಿ ಸಂಧಿಸಿದರು, ಭೇಟಿಯಾದರು ಅನ್ನೋದು ನಮ್ಗೆ ಗೊತ್ತಿದೆ. Okay, we see when Jesus meets Zacchaeus, he says, "Come, no, make haste, come down, for today I must live in your house." ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಎಂಬುದಾಗಿ ಕ್ರಿಸ್ತನು ಕರೆಯುತ್ತಾನೆ. Okay, Zacchaeus did not invite Jesus. ಜಕ್ಕಾಯನು ಯೇಸು ಕ್ರಿಸ್ತನನ್ನ ಆಹ್ವಾನಿಸಲಿಲ್ಲ. But still, Jesus offered to come to his house. ಆದಾಗ್ಯೂ ಯೇಸು ಕ್ರಿಸ್ತನೇ ಆತನ ಮನೆಗೆ ಹೋಗುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. Okay, so when Jesus said, "I must come to your house," what did he mean? ಯೇಸು ಕ್ರಿಸ್ತನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿದಾಗ ಜಕ್ಕಾಯನ ಒಂದು ಸ್ಪಂದನೆ ಏನಾಗಿತ್ತು? Okay, so Jesus was willing to come to his house. ಯೇಸು ಕ್ರಿಸ್ತನು ಆತನ ಮನೆಗೆ ಬರುವುದಕ್ಕೆ ಇಷ್ಟಪಟ್ಟಿದ್ದನು. Many times we think Jesus want to come to his house means like a building, come to a building. ಅನೇಕ ಸಲ ನಾವು ಅಂದ್ಕೊಳ್ತೇವೆ ಆತನು ಒಂದು ಕಟ್ಟಡಕ್ಕೆ ಬರ್ತಾನೆ ಎಂಬುದಾಗಿ. But is that what Jesus meant? ಅದರ ಅರ್ಥ ಏನು? ಸ್ವಾಮಿ ಹೇಳೋ ಒಂದು ಅಭಿಪ್ರಾಯ ಏನು? Okay, in the story of Abraham, we see God told Abraham, "Leave your father's house." ಇಲ್ಲಿ ಅಬ್ರಹಾಮನ ಕಥೆಯಲ್ಲಿ ಸ್ವಾಮಿ ಅಬ್ರಹಾಮನಿಗೆ ಹೇಳುದು, ನಿನ್ನ ತಂದೆಯನ್ನ ನಿನ್ನ ಊರನ್ನ ಬಿಟ್ಟು ಹೊರಡು ಎಂಬುದಾಗಿ. Okay, what he was supposed to leave was his family. ಯಾವುದನ್ನ ಆತನು ಬಿಟ್ಟು ಹೋಗ್ಬೇಕಾಗಿತ್ತು ಅಂತಂದ್ರೆ ತನ್ನ ಕುಟುಂಬವನ್ನ ಬಿಟ್ಟು ಅವನು ಹೊರ ನಡೆಯಬೇಕಾಗಿತ್ತು. Okay, in Genesis chapter 7 verse 1 and 12. ಇಲ್ಲಿ ಆದಿಕಾಂಡ 7ನೇ ಅಧ್ಯಾಯ 1 ಮತ್ತು 1 and chapter 7 verse 1. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. Okay, so we see in the Bible reference of a house means individual or a family. ಒಂದು ಮನೆ ಎನ್ನುವಾಗ ಒಬ್ಬ ವೈಯಕ್ತಿಕ ವ್ಯಕ್ತಿಯಾಗಿರಬಹುದು, ಇಲ್ಲವೇ ಕುಟುಂಬವಾಗಿರಬಹುದು. Okay,
Also, house refers to the church. ಮನೆ ಅಂತ ಹೇಳುವಾಗ ಒಂದು ಸಭೆಯನ್ನು ಸಹ ಅದು ಪ್ರತಿನಿಧಿಸುವಂತದ್ದಾಗಿದೆ. So when Jesus said, I must come to your house and stay, he did not mean the building, but he meant the person, Zacchaeus. It also meant his family. ಇಲ್ಲಿ ನಿನ್ನ ಮನೆಗೆ ನಾನು ಬರುವನಾಗಿದ್ದೇನೆ ಅಂತ ಹೇಳುವಾಗ ಆ ಒಂದು ಮನೆಗೆಲ್ಲ ನಿಜವಾಗ್ಲೂ ಕುಟುಂಬಕ್ಕೆ ಮತ್ತು ಜಕ್ಕಾಯನು ಮತ್ತು ಆತನ ಕುಟುಂಬದಲ್ಲಿ ಸೇರಿ ಆತನು ಜೊತೆಗೆ ಇರುತ್ತೇನೆ ಎಂಬುದಾಗಿ ಹೇಳುವನಾಗಿದ್ದಾನೆ. Okay, so we see how Zacchaeus responded in verse 6. ಅದಕ್ಕೆ 6ನೇ ವಚನದಲ್ಲಿ ಜಕ್ಕಾಯನು ಹೇಗೆ ಸ್ಪಂದಿಸಿದನು ಎಂಬುದನ್ನ ನಾವು ಇಲ್ಲಿ ಕಾಣುವರಾಗಿದ್ದೇವೆ. So Zacchaeus hurried, he came down and he received Jesus joyfully. ಬಹಳ ಆತುರಾತುರವಾಗಿ ಆತನು ಮರವಿಳಿದು ಸಂತೋಷದಿಂದ ಯೇಸು ಕ್ರಿಸ್ತನನ್ನ ಆತನು ಭೇಟಿಯಾಗುತ್ತಾನೆ, ಸಂಧಿಸುತ್ತಾನೆ. Okay, so Jesus was showing his interest in Zacchaeus. ಯೇಸು ಕ್ರಿಸ್ತನು ಜಕ್ಕಾಯನಲ್ಲಿ ಆಸಕ್ತಿ ವಹಿಸಿದನು. And Zacchaeus was happy to receive him. ಆ ಯೇಸು ಕ್ರಿಸ್ತನನ್ನ ಸ್ವೀಕರಿಸುವುದಕ್ಕೆ ಜಕ್ಕಾಯನಿಗೆ ಬಹಳ ಸಂತೋಷವಾಗಿತ್ತು. Now, in this talk that is going on and the offer made, ಈ ಒಂದು ಸಂಭಾಷಣೆ ಇಲ್ಲಿ ನಡೀತಾ ಇರುವಾಗ we can see Zacchaeus' life changed. ಈ ಸಂದರ್ಭದಲ್ಲಿ ಜಕ್ಕಾಯನ ಒಂದು ಜೀವಿತ ಬದಲಾಗುವುದನ್ನ, ಮಾರ್ಪಾಡಾಗುವುದನ್ನು ನಾವು ನೋಡುತ್ತೇವೆ. So when Jesus comes with Zacchaeus' life is changed. ಯೇಸು ಕ್ರಿಸ್ತನು ಜಕ್ಕಾಯನ ಜೀವಿತದಲ್ಲಿ ಪ್ರವೇಶಗೊಂಡಾಗಲೇ ಜಕ್ಕಾಯನ ಜೀವಿತವು ಬದಲಾಯಿತು. So we see in verse 8 what Zacchaeus says. ಇಲ್ಲಿ ಜಕ್ಕಾಯನು 8ನೇ ವಚನದಲ್ಲಿ ಸ್ವಾಮಿಯನ ಕುರಿತು ಏನು ಹೇಳುತ್ತಾನೆ ನೋಡುತ್ತೇವೆ. So he stands before everyone and says, I want to give my wealth, half my wealth to the poor. ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಜಕ್ಕಾಯನು ಯೇಸುವಿಗೆ ಹೇಳಿದನು. So here we see Zacchaeus' life is transformed. ಇಲ್ಲಿ ಜಕ್ಕಾಯನ ಜೀವಿತವು ಪರಿವರ್ತನೆಗೊಂಡಿದ್ದನ್ನ ನಾವು ಕಾಣುತ್ತೇವೆ. And in verse 9 Jesus uses the word, this day salvation has come to this house. 9ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. So here the word Jesus uses salvation. ಇಲ್ಲಿ ಯೇಸು ಕ್ರಿಸ್ತನು ರಕ್ಷಣೆ ಎಂಬ ಪದವನ್ನ ಬಳಸಿದ್ದಾನೆ. Okay, how do we look at it? ಹೇಗೆ ಇದನ್ನ ನಾವು ನೋಡೋಣ? So is he only delivered from the danger of sin and its consequences? ಪಾಪದ ಮತ್ತು ಪಾಪದ ಪರಿಣಾಮಗಳ ಅಥವಾ ಫಲಿತಾಂಶಗಳ ವಿಷಯದಲ್ಲಿ ಆತನಿಗೆ ಒಂದು ಬಿಡುಗಡೆ ಆಯ್ತೆ. But look at how Jesus ends verse 9. He says, he is also a son of... ಇಲ್ಲಿ 9ನೇ ವಚನದಲ್ಲಿ ಹೇಳುವುದನ್ನ ನೋಡೋಣ. For he is also a son of Abraham. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ ಕ್ರಿಸ್ತನು ಹೇಳುತ್ತಾನೆ. So once Jesus comes and this man's life is transformed, Jesus says he is part of Abraham's family. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬಂದಾಗ ಆತನ ಜೀವಿತವು ಪರಿವರ್ತನೆಗೊಳ್ಳುತ್ತದೆ. ಆತನು ಅಬ್ರಹಾಮನ ವಂಶಸ್ಥನು ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. So more than anything, salvation is about restoring relationships. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ರಕ್ಷಣೆ ಎಂಬುದು ನಮಗಿರುವ ಸಂಬಂಧವನ್ನ ಮತ್ತೆ ಸ್ಥಾಪಿಸಿಕೊಳ್ಳುವುದು. Okay, in the Garden of Eden, the relationship broke when man sinned. ಏದೆನ್ ತೋಟದಲ್ಲಿ ಮನುಷ್ಯನು ಪಾಪ ಮಾಡಿದಾಗ ನಮಗಿರುವಂತಹ ಸಂಬಂಧವು ಮುರಿದು ಹೋಯಿತು. Okay, so when Zacchaeus received Jesus into his heart, then Jesus said salvation has come to this house. ಜಕ್ಕಾಯನು ತನ್ನ ಹೃದಯದಲ್ಲಿ ಕ್ರಿಸ್ತನನ್ನ ಸ್ವೀಕರಿಸಿದಾಗ ಆತನಿಗೆ ಮತ್ತು ಆತನ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಹೇಳುತ್ತದೆ.
So also in our Christian journey, ನಮ್ಮ ಒಂದು ಕ್ರೈಸ್ತಿಯ ಪ್ರಯಾಣದಲ್ಲಿ we are every day struggling with our behaviors. ನಮ್ಮ ಒಂದು ಗುಣ ನಡವಳಿಕೆಗಳ ಜೊತೆ ನಾವು ಪ್ರತಿನಿತ್ಯವೂ ಹೋರಾಟ ಮಾಡುತ್ತೇವೆ. And our behavior struggles are in spite of us calling ourselves Christian. ನಾವು ಕ್ರೈಸ್ತರಾಗಿದ್ದಾಗ್ಯೂ ಸಹ ನಾವು ನಮ್ಮ ವರ್ತನೆಗಳಲ್ಲಿ ಬಹಳ ವ್ಯತ್ಯಾಸವಾಗಿರುತ್ತೇವೆ. And whenever we do wrong, we say we are sinning. ಯಾವಾಗಲಾದ್ರೂ ತಪ್ಪು ಮಾಡಿದ್ರೆ ನಾವು ಯಾವಾಗಲೂ ಅಂದ್ಕೊಳ್ತೇವೆ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ. But even if we don't have Christ in our heart, we won't bother because we don't see the wrongs. ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಇಲ್ಲದೆ ಹೋದಾಗ್ಯೂ ನಾವು ಅದಕ್ಕೆ ಚಿಂತಿಸುವುದಿಲ್ಲ, ಯಾಕೆಂದರೆ ನಾವು ಮಾಡಿದ್ದು ತಪ್ಪು ಎಂದುಕೊಂಡಿರುವುದಿಲ್ಲ. Okay, so if our life does not have Jesus, then we are still living in sin. ಒಂದು ವೇಳೆ ನಮ್ಮಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಹೋದರೆ ನಾವು ಪಾಪದಲ್ಲೇ ಜೀವಿಸುತ್ತೇವೆ. Okay, I'm trying to re-say. When Jesus is not in our life, or when God is not in our life, we still count ourselves Christians because of our various actions. ನಾವು ಕೇವಲ ನಮ್ಮ ಹೊರ ಒಂದು ಕ್ರಿಯೆಗಳಿಂದ ದೇವರು ನಮ್ಮಲ್ಲಿ ಇಲ್ಲದಿದ್ದಾಗ್ಯೂ ಕ್ರೈಸ್ತರೆಂದು ಹೇಳಿಕೊಳ್ಳುವರಾಗಿರ್ತೇವೆ. Okay, but are we truly Christians? ನಾವು ನಿಜವಾಗಿಯೂ ಕ್ರೈಸ್ತರಾಗಿದ್ದೇವೆಯೇ? Okay, so if God is not in our life, no matter even if we don't do anything wrong, we are still sinners. ನಮಗೆ ದೇವರಿಲ್ಲದ ಪಕ್ಷದಲ್ಲಿ ಕ್ರಿಸ್ತನನ್ನು ನಾವು ಅಂಗೀಕರಿಸಲದಿದ್ದರೆ ನಾವು ಪಾಪಿಗಳಾಗಿ ಇರುತ್ತೇವೆ. Okay, Sister Ellen White, there's a quote in the book Evangelism, page 152. ಇವ್ಯಾಂಜಲಿಸಂ ಎಂಬ ಪುಸ್ತಕದ 152ನೇ ಪುಟದಲ್ಲಿ ಎಲೆನ್ ಜಿ ವೈಟ್ ಅಮ್ಮನವರು ಹೀಗೆ ಹೇಳುತ್ತಾರೆ. Okay, she says people need special instruction on how to become Christians. ಅವರು ಹೇಳುತ್ತಾರೆ, ಜನರಿಗೆ ಒಂದು ವಿಶೇಷವಾದ ಬೋಧನೆಯಾಗಬೇಕಾಗಿದೆ ಹೇಗೆ ಕ್ರೈಸ್ತರಾಗಿ ಜೀವಿಸುವುದು ಎಂಬ ವಿಷಯದಲ್ಲಿ. Okay, so we human beings define Christian as one who goes to church, one who gives offering, one who reads Bible, one who prays, one who helps the poor. ಯಾರು ಸಭೆಗೆ ಹೋಗುತ್ತಾರೋ, ಕ್ರಮವಾಗಿ ಯಾರು ಕಾಣಿಕೆಯನ್ನು ಕೊಡುತ್ತಾರೋ, ಯಾರು ಪ್ರಾರ್ಥನೆಗಳನ್ನ ಮಾಡುತ್ತಾರೋ ಅಂಥವರನ್ನ ಕ್ರೈಸ್ತರು ಎಂಬುದಾಗಿ ನಾವು ಕರೆಯುತ್ತೇವೆ. Okay, let's look at Acts chapter 11:26. ಅಪೊಸ್ತಲರ ಕೃತ್ಯ 11:26ನೇ ವಚನವನ್ನ ನಾವು ನೋಡೋಣ. Okay, in that I'll say in English, and the disciples were called Christians first in Antioch. ಅಲ್ಲಿ ಶಿಷ್ಯರನ್ನ ಪ್ರಪ್ರಥಮವಾಗಿ ಕ್ರೈಸ್ತರು ಎಂಬ ಹೆಸರನ್ನ ಅಲ್ಲಿ ಬಂದದ್ದನ್ನ ನಾವು ನೋಡ್ತೇವೆ, ಕ್ರೈಸ್ತರಿಗೆ, ಶಿಷ್ಯರಿಗೆ. Okay, so the question is, who are called Christians? ಯಾರು ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುತ್ತಾರೆ? Okay, it is disciples who are called Christians. ಅಲ್ಲಿ ಶಿಷ್ಯರನ್ನ ಕ್ರೈಸ್ತರು ಎಂಬುದಾಗಿ ಕರೆಯುವುದನ್ನ ನೋಡುತ್ತೇವೆ. Okay, now the question is, for someone to be called a Christian, they have to be a disciple. So who is a disciple? ಒಬ್ಬರು ಕ್ರೈಸ್ತರೆಂದು ಕರೆಸಿಕೊಳ್ಳುವುದಕ್ಕೆ ಆತನ ಶಿಷ್ಯರಾಗಿರಬೇಕು. ಆತನ ಶಿಷ್ಯರು ಎಂದರೆ ಯಾರು? Okay, we look at John chapter 13:35. ಯೋಹಾನ 13:35 ನಾವು ನೋಡೋಣ. Okay, can you please read, sir? 13:35. Yes, sir. I'm going to read now. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. Okay, so Jesus says, if you love one another, then you are my disciple. ಇಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾನೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಆವಾಗ ನೀವು ನನ್ನ ಶಿಷ್ಯರಾಗುತ್ತೀರಿ ಎಂಬುದಾಗಿ. So not if you go to church, not if you are in the group that follows Jesus, not if you are paying tithe and offering. ಸಭೆಗೆ ಹೋಗಿ ಸಭೆಯ ಇತರ ಜೊತೆ ಸೇರಿ ಒಂದು ಕಾಣಿಕೆಯನ್ನ ಹಾಕುವುದು, ಪ್ರಾರ್ಥನೆ ಮಾಡುವುದು, ಇಷ್ಟರಿಂದಲೇ ನಾವು ಕ್ರೈಸ್ತರಾಗುವುದಿಲ್ಲ. It is when we love one another that we are
we are called as disciples, and disciples are called Christians. ನಾವು ಒಬ್ಬರಿಗೊಬ್ಬರು ಪ್ರೀತಿಸುವುದಾದರೆ ನಾವು ಆತನ ಶಿಷ್ಯರಾಗಿ ಶಿಷ್ಯರೆಂದು ಕ್ರೈಸ್ತರೆಂದು ಕರೆಸಿಕೊಳ್ಳುತ್ತೇವೆ ಮತ್ತು ಆತನ ಶಿಷ್ಯರಾಗಿ ಜೀವಿಸುತ್ತೇವೆ. Okay. Now, in another quote in Christ Object Lessons, Jesus, Sister Ellen White writes, "Love is the basis of godliness." ಇಲ್ಲಿ ಒಂದು ಭಕ್ತಿ ಎಂಬುದರ ಒಂದು ಮೂಲ ಯಾವುದು ಎಂದರೆ ಪ್ರೀತಿ. Okay. So, what is needed, she goes on to write, what is needed in the heart is the love of Christ. ಅಲ್ಲಿ ಹೀಗೆ ಹೇಳ್ತಾರೆ, ಹೃದಯಕ್ಕೆ ಬೇಕಾಗಿರುವುದು ಏನು ಎಂದರೆ ಯೇಸು ಕ್ರಿಸ್ತನ ಪ್ರೀತಿ ಎಂಬುದಾಗಿ ಎಲೆನ್ ಜಿ ವೈಟಮ್ಮನವರು ಹೇಳುವವರಾಗಿದ್ದಾರೆ. Okay. So, how do we get this love in our heart? ನಮ್ಮ ಹೃದಯದಲ್ಲಿ ಈ ಪ್ರೀತಿಯನ್ನ ಹೇಗೆ ನಾವು ಪಡೆದುಕೊಳ್ಳುತ್ತೇವೆ? Okay. Can we become more loving by loving others? ನಾವು ಇತರರನ್ನ ಪ್ರೀತಿಸುವುದರಲ್ಲಿ ಇತರರಿಗೆ ಪ್ರೀತಿಯಾಗಿ ಕಾಣುತ್ತೇವೆಯೇ? Okay. So many times we say, I must love my neighbor, I should love my enemies. ಅನೇಕ ಸಲ ನಾವು ಅಂದ್ಕೊಳ್ತೇವೆ ನಮ್ಮ ನೆರೆಯವರನ್ನ ಪ್ರೀತಿಸಬೇಕು, ಹಾಗೆ ನಮ್ಮ ವೈರಿಯನ್ನು ಸಹ ಪ್ರೀತಿಸಬೇಕೆಂಬುದಾಗಿ. Okay. But love does not originate in a sinner's heart. ಆದರೆ ಪ್ರೀತಿಯು ಪಾಪಿಗಳ ಹೃದಯದಲ್ಲಿ ಹುಟ್ಟುವುದಿಲ್ಲ. Okay. Love comes only from God. ಪ್ರೀತಿ ಎಂಬುದು ದೇವರಿಂದ ತಾನೇ ಬರಬೇಕಾಗಿದೆ. If we try to love out of human love, that is not the love that God wants. ಇಲ್ಲಿ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಬರುವಂತಹ ಪ್ರೀತಿಯು ದೇವರಿಗೆ ಬೇಕಾಗುವುದಿಲ್ಲ. So that is human love. ಅದು ಮಾನವ ಪ್ರೀತಿ. So if we love out of human love, we are not Christians. ನಾವು ಈ ಮಾನವೀಯ ಪ್ರೀತಿಯಿಂದ ಪ್ರೀತಿಸುವುದಾದರೆ ನಾವು ಕ್ರೈಸ್ತರಲ್ಲ. Because Jesus said, love your enemies. ಯಾಕಂದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿನ್ನ ವೈರಿಯನ್ನ ನೀನು ಪ್ರೀತಿಸು ಎಂಬುದಾಗಿ. Human love cannot love enemies. ಒಬ್ಬ ವೈರಿಯನ್ನ ಮಾನವ ಪ್ರೀತಿಯು ಪ್ರೀತಿಸಲಾರದು. It can only love those who are their family members. It can only love their friends. ಅದು ತನ್ನ ಕುಟುಂಬಸ್ಥರನ್ನ ಮತ್ತು ತನಗೆ ಬೇಕಾದವರನ್ನ, ಸ್ನೇಹಿತರನ್ನ ಮಾತ್ರ ಪ್ರೀತಿಸುವುದಕ್ಕೆ ಸಿದ್ಧವಿರುತ್ತದೆ. So whatever we do out of human nature, that does not equal to Christian actions. ಮಾನವೀಯ ಒಂದು ಸ್ವಭಾವದಲ್ಲಿ ನಾವೇನ್ ಮಾಡ್ತೇವೋ ಅದೆಲ್ಲ ಕ್ರೈಸ್ತಿಯ ಗುಣಗಳಾಗುವುದಿಲ್ಲ. So we see that God is love. That's what the Bible defines God as. ಇಲ್ಲಿ ಸತ್ಯವೇದವು ನಮಗೆ ಪ್ರೀತಿ ಎಂದರೆ ಏನೆಂಬುದಾಗಿ ವ್ಯಾಖ್ಯಾನಿಸುತ್ತದೆ. ದೇವರು ಪ್ರೀತಿ ಎಂದರೆ ದೇವರೆಂದರೆ ಪ್ರೀತಿ. Okay. So when Jesus comes into our heart, then we can have divine love. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ನೆಲೆಗೊಂಡಿದ್ದರೆ ಅದು ತಾನೇ ದೈವಿಕ ಪ್ರೀತಿ. Okay. So when we say salvation, it means Christ in the heart. ನಾವು ರಕ್ಷಣೆ ಎಂದು ಹೇಳುವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿದ್ದಾನೆ ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. So Christians are ones who are not living by human nature, they are living by divine nature. ಕ್ರೈಸ್ತರು ಎಂದರೆ ಯಾರೆಂದರೆ ಅವರು ಮಾನುಷ್ಯ ರೀತಿಯಲ್ಲಿ ಜೀವಿಸದೆ ದೈವಿಕ ರೀತಿಯಲ್ಲಿ, ದೈವಿಕ ಸ್ವಭಾವದಲ್ಲಿ ಜೀವಿಸುವಂತವರಾಗಿರುತ್ತಾರೆ. Okay. So Christians have Christ in their heart. ಕ್ರೈಸ್ತರು ತಮ್ಮ ಹೃದಯದಲ್ಲಿ ಕ್ರಿಸ್ತನನ್ನೇ ಧರಿಸಿಕೊಂಡಿರುತ್ತಾರೆ. Okay. They are filled with the Holy Spirit. ಅವರಿಗೆ ಪರಿಶುದ್ಧಾತ್ಮನು ತುಂಬಿರುತ್ತಾನೆ ಅವರಲ್ಲಿ. And they are controlled by God's love. ಅವರು ದೇವರ ಒಂದು ಪ್ರೀತಿಯಿಂದ ಅವರು ನಡೆಸಲ್ಪಡುತ್ತಾರೆ. So without this, we may say we are Christians, but we do not belong to the family of God. ನಾವು ಇವುಗಳಿಲ್ಲದಿದ್ದಾಗ್ಯೂ ಸಹ ಕ್ರೈಸ್ತರೆಂದು ಕರೆದುಕೊಳ್ಳಬಹುದು, ಆದರೆ ಆ ದೇವರ ಒಂದು ಕುಟುಂಬದಲ್ಲಿ ನಾವು ಸೇರಿದವರಾಗಿರುವುದಿಲ್ಲ.
So we need to ask ourselves this question: have I obtained salvation? ನಾವು ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗಿದೆ, ನಮಗೆ ರಕ್ಷಣೆ ಉಂಟಾಗಿದೆ ಎಂಬುದಾಗಿ. Jesus said salvation has come to Zacchaeus' family. ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಾನೆ, ಜಕ್ಕಾಯನಿಗೆ ಮನೆಗೆ ಈ ಹೊತ್ತು ರಕ್ಷಣೆ ಆಯಿತು ಎಂಬುದಾಗಿ. So this man was selfish, became generous. ಈ ವ್ಯಕ್ತಿಯು ಮೊದಲು ಸ್ವಾರ್ಥಿಯಾಗಿದ್ದನು, ಈಗ ಉದಾರಿಯಾಗಿದ್ದಾನೆ. In his heart was love for money. Now he had love for God. ಮೊದಲು ಆತನಿಗೆ ಹಣದ ಮೇಲೆ ಪ್ರೀತಿ ಇತ್ತು, ಈಗ ದೇವರ ಮೇಲೆ ಪ್ರೀತಿಯಾಗಿದೆ. What is the source of the transformation of his life? ಆತನ ಜೀವಿತದ ಪರಿವರ್ತನೆಯ ಒಂದು ಸಂಪನ್ಮೂಲವೇನಾಗಿದೆ? It is Jesus. When Jesus came into his heart, his life was transformed. ಆತನ ಹೃದಯಕ್ಕೆ ಯೇಸು ಕ್ರಿಸ್ತನು ಬಂದಾಗ ತಾನೇ ಆತನ ಜೀವಿತವು ಪರಿವರ್ತನೆಗೊಂಡಿತು. So the same Jesus who met Zacchaeus and said, I must abide in your house, is the same Jesus who wants to live in our hearts. ಯಾವ ಯೇಸು ಕ್ರಿಸ್ತನು ಜಕ್ಕಾಯನ ಮನೆಗೆ ಬಂದು ಆತನಿಗೆ ರಕ್ಷಣೆ ಉಂಟು ಮಾಡಿದನೋ, ಆತನ ಹೃದಯದಲ್ಲಿ ನೆಲೆಗೊಂಡನೋ, ಅದೇ ಯೇಸು ಕ್ರಿಸ್ತನು ನಮಗೂ ಸಹ ನಮ್ಮ ಹೃದಯದಲ್ಲಿ ಬಂದು ನೆಲೆಗೊಳ್ಳುವನಾಗಿದ್ದಾನೆ. So salvation is a restored relationship with Jesus. ರಕ್ಷಣೆ ಎಂದರೆ ಯೇಸು ಕ್ರಿಸ್ತನಲ್ಲಿ ನಮ್ಮ ಸಂಬಂಧವನ್ನ ಮರುಸ್ಥಾಪಿಸಿಕೊಳ್ಳುವುದಾಗಿದೆ. So maybe focus more on a relationship with Jesus than on outward actions. ನಾವು ಕೇವಲ ಹೊರ ತೋರಿಕೆಯ ಒಂದು ಕ್ರಿಯೆಗಳನ್ನ ಮಾಡಿದೆ, ನಾವು ಹೃದಯದಲ್ಲಿ ಅಂತರಂಗದಲ್ಲಿ ಯೇಸು ಕ್ರಿಸ್ತನ ಸ್ವಭಾವವನ್ನ ಧರಿಸಿಕೊಳ್ಳಬೇಕಾಗಿದೆ. All our willpower cannot change us. ನಮ್ಮ ಎಲ್ಲಾ ಒಂದು ಪ್ರಯತ್ನಗಳು ನಮ್ಮನ್ನು ಬದಲಾಯಿಸಲಾರವು. When Christ comes, the transformation happens quickly. ಯೇಸು ಕ್ರಿಸ್ತನು ನಮ್ಮ ಹೃದಯಕ್ಕೆ ಬಂದಾಗ ಆ ಬದಲಾವಣೆ ಎಂಬುದು ಬಹಳ ವೇಗವಾಗಿ ನಡೆಯುವಂತದ್ದಾಗಿದೆ. So may God help us to ask ourselves this question: do I have eternal life? ದೇವರು ನಮಗೆ ಸಹಾಯ ಮಾಡಲಿ ಈ ಪ್ರಶ್ನೆಯನ್ನ ಕೇಳಿಕೊಳ್ಳುವುದಕ್ಕೆ. ನಾವು ನಿತ್ಯ ಜೀವನ ಪಡ್ಕೊಂಡಿದ್ದೇವೆ ಎಂಬ ಪ್ರಶ್ನೆ. Okay, is my life transformed? ನನ್ನ ಜೀವಿತವು ಪರಿವರ್ತನೆಯಾಗಿದೆಯೇ? Is Christ in my heart? ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನು ಜೀವಿಸುತ್ತಿದ್ದಾನೆಯೇ? And may the words of Jesus become true for us. ಆತನ ವಾಕ್ಯಗಳು ನನ್ನ ಜೀವಿತದಲ್ಲಿ ಸತ್ಯವಾಗಿ ಪರಿಣಮಿಸಿವೆಯೇ? That salvation has come to my house. ನನ್ನ ಮನೆಗೆ ರಕ್ಷಣೆಯು ಒದಗಿದೆ. Okay, may God bless us. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು ಸರ್. Welcome. ಧನ್ಯವಾದಗಳು. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ನಿಕ್ಷನ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ, ಅವರ ಕುಟುಂಬ ಮತ್ತು ಮಾಡುವ ಸೇವೆಯನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಭಾಷಾಂತರ ಮಾಡಿದಂತ ಚಿನ್ನಪ್ಪ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ತೇನೆ. ನಮ್ಮನ್ನ ಪ್ರಾರ್ಥನೆ ನಮ್ಮ ಬ್ಯಾಂಕ್ ಲೋನ್ಗೆ ರವಿ ಅವರ ಬ್ಯಾಂಕ್ ಲೋನ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಸೊ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಓಕೆ, ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಪ್ರಾರ್ಥನೆ ಮಾಡ್ತೀರಾ? ಜಾನ್ಸನ್ ರಿಕ್ವೆಸ್ಟ್ ಓಕೆ. ನನ್ನ ಮಗನ ಒಂದು ಜಾಬ್ ಚೇಂಜಿಂಗ್ಗೆ ಸಹೋದರಿ ಗ್ರೇಸಿ ಅವರ ಮಗನ ಕೆಲಸದ ಬದಲಾವಣೆಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ತಿದ್ದಾರೆ. ಮೊದಲೇ ರಿಕ್ವೆಸ್ಟ್ ಸರ್. ಮೊದಲನೇದು ನಮ್ಮ KP ರವಿ ಅವರ ಬ್ಯಾಂಕ್ ಲೋನ್ಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ, ಬ್ಯಾಂಕ್ ಲೋನ್ ಜೊತೆಗೆ ಚಾಮರಾಜನಗರದ
ಚಾಮರಾಜನಗರದ ಸಹೋದರು ಧನರಾಜ್ ಎಂಬುದಾಗಿ ಅವರ ಆರೋಗ್ಯ ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಹೇಳಿ ಅಯ್ಯ, ಡೆಂಜಲಿಗೆ ಕೋರಮಂಗಲ ಅಲ್ಲಿ ಹತ್ತಿರ ಏರಿಯಾ ಒಂದು PG ಬೇಕಾಗಿದೆ ನಮ್ಗೆ. 20 ತಾರೀಕು. ಹೌದು, ಅದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಓಕೆ. ಜೆನ್ಸಿಲ್ ಅವರು ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡ್ಲಿಕ್ಕೋಸ್ಕರ ಅನುಕೂಲಗಳಾಗಬೇಕಾಗಿದೆ. ದೇವರು ಅದನ್ನ ಒದಗಿಸ್ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಓಕೆ ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಜಗತ್ತಿನ ರಕ್ಷಕನೇ, ಯೇಸುವಿನ ಪರಿಶುದ್ಧ ನಾಮ ಸ್ತೋತ್ರಿಸುತ್ತೇವೆ. ಈ ಬೆಳಗಿನ ಜಾವಕ್ಕೆ ಸ್ತೋತ್ರಿಸುತ್ತೇವೆ ತಂದೆ. ಇಲ್ಲಿವರೆಗೆ ನಿಮ್ಮ ಸೇವಕರು ನಿಕ್ಸನ್ ಸರ್ ಮೂಲಕ ಬಂದಂತ ವಾಕ್ಯ ಸ್ತೋತ್ರಿಸುತ್ತೇವೆ ತಂದೆ. ನೀನು ವಾಕ್ಯ ಹೇಳುವ ರೀತಿಯಿಂದ ನೀವು ನನ್ನನ್ನು ಪ್ರೀತಿಸುವುದಾದರೆ, ನೀವು ಇತರರನ್ನು ಪ್ರೀತಿಸುವುದಾದರೆ ನೀವು ನನ್ನ ಶಿಷ್ಯರಾಗುವಿರಿ. ಪ್ರೀತಿ ಎಲ್ಲಕ್ಕಿಂತ ಶ್ರೇಷ್ಠವಾದಂತ ಒಂದು ಬದಲಾವಣೆಯನ್ನು ಮನುಷ್ಯನಲ್ಲಿ ತರ್ತದೆ. ಪ್ರೀತಿಯು ಮನುಷ್ಯನಿಗೆ ರಕ್ಷಣೆ ಕಡೆ ತೆಗೆದುಕೊಂಡು ಹೋಗ್ತದೆ. ಮನುಷ್ಯನು ನಿಜವಾಗಿ ಕಷ್ಟ ಇರತಕ್ಕಂಥ ಜನರಿಗೆ ಸಹಾಯ ಮಾಡತಕ್ಕಂಥ ಒಂದು ಗುಣ ಮತ್ತು ಜಿಪುಣತನ ತೆಗೆದು ಅದು ಜನರ ಬಹಳ ಉದಾರತೆಯನ್ನು ತರ್ತಕ್ಕಂಥದ್ದಾಗಿದೆ ಸ್ವಾಮಿ. ಪ್ರೀತಿ ಶ್ರೇಷ್ಠತೆ, ಪ್ರೀತಿಯಿಂದ ಈ ಲೋಕ ನಡೀತದೆ. ದೇವರ ಸರ್ಕಾರ ಪ್ರೀತಿಯಾಗಿದೆ ಸ್ವಾಮಿ. ಅದಕ್ಕಾಗಿ ತಂದೆ, ಈ ನಮಗೋಸ್ಕರ ಪ್ರೀತಿ ಮಾಡಿ ಈ ಲೋಕಕ್ಕೆ ಬಂದಿದ್ದಿ. ನಮ್ಮ ಎಲ್ಲಾ ಪಾಪ ದೋಷವನ್ನು ತೆಗಿಲಿಕ್ಕೋಸ್ಕರ, ನಮ್ಮ ದ್ರೋಹವನ್ನು ಸಂಪೂರ್ಣವಾಗಿ ತೆಗಿಲಿಕ್ಕೋಸ್ಕರ, ನಮ್ಮ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನೀನು ಪ್ರಾಣನ ಕೊಟ್ಟಿದ್ದ ತಂದೆ. ಅದಕ್ಕಾಗಿ ನಿನ್ನ ಮಕ್ಕಳಂತ ನಾವು ನಿನ್ನ ನಾಮಕ್ಕೆ ಅಗೌರವ ತರದೆ ನಾವು ನಿನ್ನ ರಕ್ಷಣೆಯಲ್ಲಿ ಸೇರ್ತಕ್ಕಂಥ ಮಕ್ಕಳು ಹಾಗೆ ಮತ್ತು ಇತರರನ್ನು ಸೇರಿಸ್ತಕ್ಕಂಥ ಮಕ್ಕಳಾಗುವಂತೆ ದೇವರ ವಾಕ್ಯವನ್ನು ಸಾರ್ತಾ ದೇವರ ವಾಕ್ಯಕ್ಕೆ ಜೀವಿಸ್ತಕ್ಕಂಥ ಮಕ್ಕಳಂತೆ ಸಹಾಯ ಮಾಡಬೇಕಾಗಿ ಬೇಡ್ತೇನೆ. ನೀನು ನಿಕ್ಸನ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ತಂದೆ. ಅವರ ಸೇವೆಯನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೇನೆ. ಅವ್ರು ನಡೆಸ್ತಕ್ಕಂಥ ಸ್ಕೂಲನ್ನು ಸಹ ಆಶೀರ್ವಾದ ಮಾಡು. ಶಂಕರ್ ಸರ್ನು ಆಶೀರ್ವಾದ ಮಾಡು ತಂದೆ. ಅವರು ಅನ್ಯರ ಮಧ್ಯದಲ್ಲಿ ಸೇವೆ ಮಾಡುವಾಗ ಅವ್ರ ಜೊತೆ ನೀನಿದ್ದು ಪೂರ್ಣದಲ್ಲಿ ಮಾಡ್ತಂತ ಅವ್ರ ಸೇವೆಯನ್ನು ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇನೆ. ವಿಶೇಷವಾಗಿ ಈ ಒಂದು ಜೂಮ್ ಆ್ಯಪ್ ನಡೆಸ್ತಕ್ಕಂಥ ಪಾಸ್ಟರ್ ಹೇಮರಾಜ್ ಸರ್ ಒಂದಿಗೂ ಕರ್ತನೆ, ಪಾಸ್ಟರ್ ST ಸಲ್ಮರ್ ಸರ್, ಸವಿತಾ ಮ್ಯಾಥ್ಯೂರೊಂದಿಗೂ, ಚಿನ್ನಪ್ಪ ಸಾತ್ವಿಕ ಸರ್, ಎಲ್ಲರೊಂದಿಗೂ ನೀನು ಇದು ನಡೆಸು. ಈ ಒಂದು ಜೂಮ್ ಆ್ಯಪ್ ಇನ್ನೂ ಹೆಚ್ಚಿನ ಯಶಸ್ವಿ ಕಾಣುವಾಗೆ ಅನೇಕ ಮಕ್ಕಳಿಗೆ ರಕ್ಷಣೆ ಉಂಟು ಮಾಡ್ಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೇನೆ ತಂದೆ. ಈ ಸಮಯದಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ಮಧ್ಯದಲ್ಲಿ ಸ್ವಾಮಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಶ್ರೀಯುತ KP ರವಿಯರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಬ್ಯಾಂಕ್ ಸಮಸ್ಯೆಗಳನ್ನು, ಲೋನ್ ಸಮಸ್ಯೆಯನ್ನು ಬಗೆಹರಿಸು, ಆಶೀರ್ವಾದ ಮಾಡು ತಂದೆ. ಅವರ ಕುಟುಂಬ ಮಕ್ಕಳನ್ನ ಬಲಪಡಿಸು. ಮತ್ತು ಚಾಮರಾಜನಗರದಲ್ಲಿರ್ತಂಥ ಧನರಾಜ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ, ಬಲಪಡಿಸು. ಶ್ರೀಯುತ ಕೋಲ್ಕರ್ ಸರ್ ಹೇಳಿದಂತ ರಿಕ್ವೆಸ್ಟ್, ರೇಖಾ ಅವರ ಸಿಸ್ಟರ್ನ ಆಶೀರ್ವಾದ ಮಾಡು. ಅವ್ರಿಗೆ ಆರೋಗ್ಯ ಕೊಡದೆ ಪಲ್ಸು. ಕೋಲ್ಕರ್ ಸರ್ ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನ ಆಶೀರ್ವಾದ ಮಾಡು ತಂದೆ. ಡೆಂಜಿಲ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ಮುಂದೆ ಅವರ ಸ್ಟಡಿ ಕಂಟಿನ್ಯೂ ಮಾಡ್ಲಿಕ್ಕೆ PG ಬೇಕಾಗಿದೆ ತಂದೆ. ನೀನೇ ಒಳ್ಳೆ PG ಸಿಗ್ಲಿಕ್ಕೆ ನೀನು ಸಹಾಯ ಮಾಡು. ಅವರು ತಮ್ಮ ಸ್ಟಡಿಯನ್ನು ಮುಂದುವರ್ಸ್ಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಬಿಡ್ತೇವೆ ತಂದೆ. ಈ ಸಮಯದಲ್ಲಿ ಈ ಕೂಟದಲ್ಲಿ ಭಾಗವಹಿಸಿದಂತೆ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಎಲ್ಲರನ್ನು ಆಶೀರ್ವಾದ ಮಾಡು ತಂದೆ. ಗ್ರೇಸಿ ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಹೇಮಲತಾ ಭಕ್ತರಾಜ್ ಅವರನ್ನು ಆಶೀರ್ವಾದ ಮಾಡು. ಜಾನ್ ಡೇವಿಡ್ ಕುಟುಂಬವನ್ನು, ಜಾನ್ಸನ್ ಶರಣಪುರ ಕುಟುಂಬವನ್ನು, ಕರ್ತನೆ KP ರವಿ ಬಳ್ಳಾರಿ ಕುಟುಂಬ ಮಕ್ಕಳನ್ನು, ಲೋಕೇಶ್ ಅಂಕಲ್ ಕುಟುಂಬ ಮಕ್ಕಳನ್ನು ತಂದೆ. ಮಂಜುನಾಥ್ ಅವರ ಚಂದ್ರ ಅವರ ಕುಟುಂಬ ಮಕ್ಕಳಿಗಾಗಿ, ನಿಕ್ಸನ್ ಸ್ಯಾಮಲ್ ಕುಟುಂಬ ಮಕ್ಕಳಿಗಾಗಿ ತಂದೆ. ರಾಜೇಶ್ವರಿ ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಸುಭಾಷ್ ಬೀದರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ವರಲಕ್ಷ್ಮಿ ಸಿಸ್ಟರ್ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ವಿಶಾಲ್ ಜೇಮ್ಸ್ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಯಶವಂತ ಅಮ್ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರನ್ನು ಆಶೀರ್ವಾದ ಮಾಡ್ತಂದೆ. ನೀನು ಅದ್ಭುತ ಮಾಡೋ ದೇವರು. ಈ ದಿನ ನಮ್ಮ ಜೊತೆ ನಡೆಸು.
ನಾವು ಮಾಡ್ತಂತ ಎಲ್ಲ ನಮ್ಮ ಕೆಲಸಗಳನ್ನು ನಾವು ಮಾಡ್ತಂತ ಎಲ್ಲ ಸೇವೆಯನ್ನು ಆಶೀರ್ವಾದ ಮಾಡಿ ಈ ಪವಿತ್ರಾತ್ಮ ಮಳೆಯನ್ನು ನಿನ್ನ ಸುರಿಸು ತಂದೆ. ಕೊನೆಯವರೆಗೆ ನಾವು ನಿನ್ನ ಮಕ್ಕಳಾಗಿ ಶಿಷ್ಯರಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡು. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸಲಾರದೆ ಕ್ರೈಸ್ತರಂದರೆ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಅನುಸರಿಸ್ತಕ್ಕಂಥ ಮಕ್ಕಳಾಗತ್ತೆ. ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಬರ್ಲಿಕ್ಕೆ ನೀನು ಸಹಾಯ ಮಾಡು. ನೀನು ಯಾವ ತರ ಪರಿಶುದ್ಧರಾಗಿ ದೇವರೇ ಈ ಲೋಕದ ಜೀವಿಸ್ತಿದ್ದಿ, ನಾವು ಸಹ ನಿನ್ನ ಮಕ್ಕಳಂತ ನಾವು ಪರಿಶುದ್ಧರಾಗಿ ಜೀವಿಸಿ ನಿನಗೆ ಮೆಚ್ಚುಗೆ ಮಕ್ಕಳಾಗುವಂತೆ ಸಹಾಯ ಮಾಡು. ನೀನು ಬರ್ತಂತ ಕಾಲ ಹತ್ತಿರವಾಗಿರುವ ಕರ್ತನೆ, ನಮ್ಮ ಜೀವಿತ ಸಮರ್ಪಣೆ ಮಾಡ್ತೇವೆ. ಈ ಲೋಕದಿಂದ ಯಾರಿಗೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ತಂದೆ. ಈ ಲೋಕ ಸಾವು, ನೋವು, ಕಣ್ಣೀರು, ಗೋಳಾಟನೆ ತುಂಬಿದೆ ಸ್ವಾಮಿ. ಎಷ್ಟೇ ಮಾಡಿದ್ರು ಸಹ, ಸಂಪಾದನೆ ಮಾಡಿಸೋ ಮನುಷ್ಯನಿಗೆ ಹಣದಿಂದ ಶಾಂತಿ ಸಮಾಧಾನ ಇಲ್ಲ. ಪರಲೋಕದಲ್ಲಿ ಸಾವಿಲ್ಲ, ಕಣ್ಣಿಲ್ಲ, ಗೋಳಾಟ ಇಲ್ಲ, ಸದಾಕಾಲ ವಾಸಿಸ್ತಕ್ಕಂತ ಒಂದು ಸ್ಥಳ ನಮಗೋಸ್ಕರ ನೀನು ಸಿದ್ಧ ಮಾಡ್ತಾ ಇದ್ದಿ ತಂದೆ. ನಾವೆಲ್ಲರ ಪುನರ್ ರಾಜ್ಯಕ್ಕೆ ಸೇರ್ತಕ್ಕಂಥ ಅವಕಾಶ ನೀನು ಒದಗಿಸು. ಅಲ್ಲಿವರೆಗೆ ನಮ್ಮ ಜೀವಿತ ನೀನು ಆಶೀರ್ವಾದ ಮಾಡಿ, ನೀನು ನಮ್ಮ ಜೊತೆ ಇದ್ದು ನಮ್ಮನ್ನು ನಿನ್ನ ಪವಿತ್ರಾತ್ಮನ ಮಳೆ ಸುರಿಸಿ ನಮಗೆ ದರ್ಶನ ಮೂಲಕ, ಕನಸು ಮೂಲಕ ಮಾತಾಡಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಅಂಗೀಕಾರ ಮಾಡಿ, ನಮ್ಮೆಲ್ಲ ಪಾಪ ದ್ರೋಹ ಮನ್ನಿಸಿ ನಮ್ಮ ಪ್ರಾರ್ಥನೆ ಅಂಗೀಕಾರ ಮಾಡಿ ನೀನೇ ಆಶೀರ್ವಾದ ಮಾಡಬೇಕಾಗಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸಭೆಯಾಗಿ ಕೂಡಿ ಬಂದಿರುವಂತ ಮಂದೆಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಮಾಡುವಂತಹ ಸೇವೆ, ಕೆಲಸ ಕಾರ್ಯಗಳ ಸಂಗಡ, ಹಾಗೂ ಈ ದಿನ ಸಂದೇಶವನ್ನು ತಂದಂತ ಹಿರಿಯರಂತ ನಿಕ್ಸನ್ ಸಾಮಿಲ್ರವರ ಸಂಗಡ, ಅವ್ರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ಮಾಡಿದಂತ ಬೋಧಕರ ಸಂಗಡ, ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತಹ ಪ್ರಿಯ ಮಗಳ ಸಂಗಡ, ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ದೈವಿಕ ಮನವನ್ನು ಬಡಿಸಿದ ಹಿರಿಕರಾದ ನಿಕ್ಸನ್ ಸಾಮ್ಯಲ್ ರವರಿಗೆ ಧನ್ಯವಾದಗಳು, ಹಾಗೂ ಅದನ್ನ ಭಾಷಾಂತರಿಸಿದ ಪಾಸ್ಟರ್ ರಾಜು ಹಾಗೂ ಹಿರಿಕರಾದ ಚಿನ್ನಪ್ಪರವರಿಗೂ ಧನ್ಯವಾದಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಪ್ರಾರ್ಥನೆ ಹಾಗೂ ಹಾಡುಗಳನ್ನ ಹಾಡಿದಂತ ಹಿರಿಯ ಬೋಧಕರಿಗೂ, ಹಿರಿಯ ಸಹೋದರರಿಗೂ, ಬೋಧಕರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯ. Thank you so much. Thank you so much, sister. Great pleasure. Thank you, ma. Thank you, Nixon. ಥ್ಯಾಂಕ್ ಯು. ನಿಕ್ಷನ್ ಅವರು ಎಲ್ಲಿಂದ ಮಾತಾಡಿದ್ರಿ? ಬಹಳ ಚೆನ್ನಾಗಿ ಮಾತಾಡಿದ್ರಿ. ದೇವರು ನಿಮ್ ಜೊತೆ ಮಾತಾಡ್ದ? ಸರ್, ಪೂನಾದಲ್ಲಿದ್ದೀನಿ. ಆಯ್ತಾಯ್ತು, ಬಹಳ ಸಂತೋಷ. ನೀವ್ ಯಾವಾಗ್ಲೂ ತಪ್ಪದೆ ನಮ್ಮಲ್ಲಿ ಭಾಗವಹಿಸ್ರಿ, ಕುಟುಂಬದ ಒಬ್ಬರು ಸದಸ್ಯರಾಗಿ. ಥ್ಯಾಂಕ್ ಯು ಸರ್. ನೋಡೋಣ. Nixon sir, thank you for your inspiring message. Praise God, My sir. greetings to Moses and sister and Shankar. Yeah, Pastor. Thank you so much. Thanks. Thank you, sir. Thank you. Very good morning. Thank you. Good morning, everybody. Good morning.